ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 2. ಇಸ್ರಾಯೇಲನ ಮಕ್ಕಳು ಯಾರಂದರೆ ರೂಬೇನ್, ಸಿಮೆಯೋನ್, ಲೇವಿ, ಯಹೂದ, ಇಸ್ಸಾಕಾರ್, ಜೆಬುಲೂನ್, ದಾನ್, ಯೋಸೆಫ್, ಬೆನ್ಯಾಮೀನ್, ನಫ್ತಾಲಿ, ಗಾದ್, ಅಶೇರ್ ಇವರೇ. ಯಹೂದನಿಗೆ ಶೂನನ ಮಗಳಾದ ಕಾನಾನ್ ಸ್ತ್ರೀಯಲ್ಲಿ ಏರ್, ಓನಾನ್, ಶೇಲಾಹ ಎಂಬ 3 ಮಂದಿ ಮಕ್ಕಳು ಹುಟ್ಟಿದರು. ಯಹೂದನ ಚೊಚ್ಚಲ ಮಗನಾದ ಏರನು ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದದರಿಂದ ಯೆಹೋವನು ಅವನನ್ನು ಸಾಯಿಸಿದನು. ಯಹೂದನ ಸೊಸೆಯಾದ ತಾಮಾರಳು ಅವನಿಂದ ಪೆರೆಚ್, ಜೆರಹ ಎಂಬವರನ್ನು ಹೆತ್ತಳು. ಯಹೂದನ ಎಲ್ಲ ಮಕ್ಕಳು 5 ಮಂದಿ. ಪೆರೆಚನ ಮಕ್ಕಳು ಹೆಚ್ರೋನ್, ಹಾಮೂಲ್. ಜೆರಹನ ಮಕ್ಕಳು ಜಿಮ್ರಿ, ಏತಾನ್, ಹೇಮಾನ್, ಕಲ್ಕೋಲ್, ದಾರ, ಒಟ್ಟು 5 ಮಂದಿ. ಮೀಸಲಾದ ವಸ್ತುಗಳನ್ನು ಕದ್ದುಕೊಂಡು ಇಸ್ರಾಯೇಲ್ಯರನ್ನು ಆಪತ್ತಿಗೆ ಗುರಿ ಮಾಡಿದ ಆಕಾರನು ಕರ್ಮಿಯಿಂದ ಹುಟ್ಟಿದನು. ಏತಾನನಿಂದ ಅಜರ್ಯನು ಹುಟ್ಟಿದನು. ಹೆಚ್ರೋನನ ಸಂತಾನದವರು. ಅವನಿಂದ ಯೆರಹ್ಮೇಲ್, ರಾಮ್, ಕೆಲುಬಾಯ್ ಎಂಬವರು ಹುಟ್ಟಿದರು. ರಾಮನು ಅಮ್ಮೀನಾದಾಬನನ್ನು ಪಡೆದನು. ಅಮ್ಮೀನಾದಾಬನು ಯಹೂದ ಕುಲ ಪ್ರಭುವಾದ ನಹಶೋನನನ್ನು ಪಡೆದನು. ನಹಶೋನನು ಸಲ್ಮನನ್ನು ಪಡೆದನು. ಸಲ್ಮನು ಬೋವಜನನ್ನು ಪಡೆದನು. ಬೋವಜನು ಒಬೇದನನ್ನು ಪಡೆದನು. ಒಬೇದನು ಇಷಯನನ್ನು ಪಡೆದನು. ಇಷಯನ ಚೊಚ್ಚಲ ಮಗನು ಎಲೀಯಾಬ್. ಮರುಚಲನು ಅಬಿನಾದಾಬ್. 3ನೇಯವನು ಶಿಮ್ಮ. 4ನೇಯವನು ನೆತನೇಲ್. 5ನೇಯವನು ರದ್ದೈ. 6ನೇಯವನು ಓಚೆಮ್. 7ನೇಯವನು ದಾವೀದ್. ಚೆರೂಯ, ಅಬೀಗೈಲರು ಅವರ ಸಹೋದರಿಯರು. ಅಬ್ಷೈ, ಯೋವಾಬ್, ಅಸಾಹೇಲ್ ಎಂಬ 3 ಚೆರೂಯಳ ಮಕ್ಕಳು. ಅಬೀಗೈಲಳು ಅಮಾಸನ ತಾಯಿ. ಇಷ್ಮಾಯೇಲ್ಯನಾದ ಎತೆರ್ ಎಂಬವನು ಅವನ ತಂದೆ. ಹೆಚ್ರೋನನ ಮಗನಾದ ಕಾಲೇಬನು ತನ್ನ ಹೆಂಡತಿಯಾದ ಅಜೂಬಳಿಂದಲೂ ಯೆರೋತ್ಯಳಿಂದಲೂ ಮಕ್ಕಳನ್ನು ಪಡೆದನು. ಆಕೆಯಲ್ಲಿ ಅವನಿಗೆ ಹುಟ್ಟಿದ ಮಕ್ಕಳು ಏಷೆರ್, ಶೋಬಾಬ್, ಅರ್ದೋನ್ ಎಂಬವರು. ಅಜೂಬಳು ಸತ್ತ ಮೇಲೆ ಅವನು ಎಫ್ರಾತಳನ್ನು ತೆಗೆದುಕೊಂಡನು. ಆಕೆಯಲ್ಲಿ ಅವನಿಗೆ ಹೂರನು ಹುಟ್ಟಿದನು. ಹೂರನು ಊರಿಯನನ್ನು ಪಡೆದನು. ಊರಿಯು ಬೆಚಲೇಲನನ್ನು ಪಡೆದನು. ಹೆಚ್ರೋನನು 60 ವರ್ಷದವನಾದಾಗ ಗಿಲ್ಯಾದ್ಯರ ಮೂಲಪುರುಷನಾದ ಮಾಕೀರನ ಮಗಳನ್ನು ಪರಿಗ್ರಹಿಸಲು ಆಕೆಯು ಅವನಿಂದ ಸೆಗೂಬನನ್ನು ಹೆತ್ತಳು. ಸೆಗೂಬನು ಯಾಯೀರನನ್ನು ಪಡೆದನು. ಇವನಿಗೆ ಗಿಲ್ಯಾದ್ ದೇಶದಲ್ಲಿ 23 ಪಟ್ಟಣಗಳಿದ್ದವು. ಗೆಷೂರ್ಯರು, ಆರಾಮ್ಯರು ಯಾಯೀರನ ಸಂತಾನದವರಿಂದ ಯಾಯೀರನ ಗ್ರಾಮಗಳನ್ನು, ಕೆನತ್ ಪ್ರಾಂತದ ಗ್ರಾಮಗಳನ್ನು, ಒಟ್ಟು 60 ಸ್ಥಾನಗಳನ್ನು ಕಿತ್ತುಕೊಂಡರು. ಈ ಸ್ಥಾನಗಳವರೆಲ್ಲರೂ ಗಿಲ್ಯಾದ್ಯರ ಮೂಲಪುರುಷನಾದ ಮಾಕೀರನ ಗೋತ್ರದವರು. ಹೆಚ್ರೋನನು ಕಾಲೇಬ್ ಎಫ್ರಾತದಲ್ಲಿ ಸತ್ತ ನಂತರ ಅವನ ಹೆಂಡತಿಯಾದ ಅಬೀಯ ಎಂಬಾಕೆಯು ಅಶೂರನನ್ನು ಹೆತ್ತಳು. ಇವನು ತೆಕೋವದವರ ಮೂಲ ಪುರುಷನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ ಎಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ಇದನ್ನು ನಾನು ಮಾತನಾಡ್ತಾ ಇರುವಾಗ ದೇವರ ವಾಕ್ಯದಲ್ಲಿ ಸ್ವಸ್ಥತೆ ಇದೆ. ದೇರ್ ಇಸ್ ಎ ಹೀಲಿಂಗ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಔಷಧವಾಗಿದೆ. ಯಾಕಂತೇಳಿದರೆ ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಸ್ವಸ್ಥ ಮಾಡಿದನೆಂಬುದಾಗಿ ಹೇಳುವಾಗ ದೇವರ ವಾಕ್ಯದಲ್ಲಿ ಸ್ವಸ್ಥತೆ. ದೇವರ ವಾಕ್ಯದಲ್ಲಿ ದೇವರ ಆತ್ಮನೂ ಅಡಕವಾಗಿದ್ದಾನೆ. ಅಥವಾ ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಸಿಂಪಲ್ಲಾಗಿ ಸರಳವಾಗಿ ದೇವರ ವಾಕ್ಯದಲ್ಲಿ ದೇವರು ತಾನೇ ಆಗಿದ್ದಾನೆ. ದೇವರ ವಾಕ್ಯವು ನಿರಂತರವಾದದ್ದು. ದೇವರು ಕೂಡ ನಿರಂತರವಾಗಿರುವ ಆತ. ದೇವರು ಸ್ವಸ್ಥ ಮಾಡುವ ಆತನ ದೇವರ ವಾಕ್ಯದಲ್ಲಿ ಕೂಡ ಸ್ವಸ್ಥತೆಯ ಶಕ್ತಿ. ದೇವರು ಸಂತೈಸುವಂಥವನು ದೇವರ ವಾಕ್ಯದಲ್ಲಿ ಸಂತೈಸುವಿಕೆ ಇದೆ. ದೇವರು ಶಕ್ತಿವಂತನು, ದೇವರ ವಾಕ್ಯದಲ್ಲಿ ಕೂಡ ಶಕ್ತಿ ಇದೆ ಎಂಬುದಾಗಿ ಹೇಳಿಬಿಟ್ಟು ಇಂದು ನಾವು ಒಟ್ಟಾಗಿ 1ನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯವನ್ನು ನಾವು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ.
2ನೇ ಅಧ್ಯಾಯ ದೊಡ್ಡದಾಗಿರುವುದರಿಂದ 55 ವಚನಗಳಿರುವುದರಿಂದ ಅದನ್ನು 1ರಿಂದ 24 ಒಂದು ಭಾಗವನ್ನಾಗಿ ಮಾಡಿಕೊಂಡು 25ರಿಂದ 55 ವಚನಗಳು 2ನೇ ಭಾಗವನ್ನಾಗಿ ನಮ್ಮ ಅನುಕೂಲಕ್ಕಾಗಿ ನಾವು ಅಧ್ಯಯನ ಮಾಡಿಕೊಡೋಣ. 2ನೇ ಅಧ್ಯಾಯಕ್ಕೆ ಹೋಗೋಕ್ಕೆ ಮುಂಚಿತವಾಗಿ ಮೊದಲನೇ ಪೂರ್ವಕಾಲ ವೃತ್ತಾಂತ 1ನೇ ಅಧ್ಯಾಯದಲ್ಲಿ ಏನು ನಡೀತೆ ಎಂಬುದಾಗಿ ನೋಡುವಾಗ 2ನೇ ಭಾಗ 35ರಿಂದ 54 ವಚನಗಳವರೆಗೆ ಇರುವಂಥ 1ನೇ ಅಧ್ಯಾಯದಲ್ಲಿ ಏಸಾವನ ಕುರಿತಾಗಿ ಇರುವಂಥ ವಂಶಾವಳಿಯನ್ನು ನಾವು ನೋಡ್ತೇವೆ ರೀ. ಹೌದು, ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದನು ಆದಿಕಾಂಡದಲ್ಲಿ. ಹೌದು, ತನ್ನ ಭವಿಷ್ಯತ್ ಕಾಲದ ಬಗ್ಗೆ ಯೋಚನೆ ಮಾಡಿದೆ. ತಾತ್ಕಾಲವಾಗಿ ತನಗೆ ಸಿಗುವಂಥ ಆ ಆಹಾರಕ್ಕಾಗಿ ತನ್ನ ಚೊಚ್ಚಲತನವನ್ನು ಮಾರಾಟ ಮಾಡಿಬಿಟ್ಟನು. ಆದರೂ ಕೂಡ ಆ ಏಸಾವನ ಕುರಿತಾಗಿ ನಾನು ನೋಡುವಾಗ ಭಾಳ ಆಶ್ಚರ್ಯ ಅನ್ನಿಸ್ತದೆ ನನಗೆ. ಯಾಕಂತ ಹೇಳಿದ್ರೆ, ಯಾಕೋಬನು ಏಸಾವನನ್ನು ತನ್ನ ಅಣ್ಣನನ್ನು ಸಂಧಿಸ್ಲಿಕ್ಕೆ ಹೋದಾಗ ಆದಂಥ ಒಂದು ಘಟನೆ ಭಾಳ ಆಶ್ಚರ್ಯವಾದದ್ದು. ಅಣ್ಣನನ್ನು ಮೋಸ ಮಾಡಿಬಿಟ್ಟು, ಅಣ್ಣನ ಚೊಚ್ಚಲತನವನ್ನು ಕದ್ಕೊಂಡ್ಬಿಟ್ಟು, ಅಣ್ಣನಿಗೆ ಬರತಕ್ಕಂಥ ಪಾಲನ್ನು ತಾನು ತಕ್ಕೊಂಡ್ಬಿಟ್ಟು, ಈಗ ಯಾಕೋಬನು ಹೆದರ್ಕೊಂಡು ತನ್ನ ಪರಿವಾರದವರೊಡನೆ ಅವನು ಬರುವಾಗ ಅವನಿಗೆ ಬೇಕಾದಂಥ ಕಾಣಿಕೆಗಳು ಎಲ್ಲ ತರುವಾಗ ಅವನು ಹೇಳುವಂಥ ಮಾತು ಭಾಳ ಡ್ರಮ್ಯಾಟಿಕ್ ಆಗಿದೆ, ಭಾಳ ನಾಟಕೀಯವಾದ ರೀತಿಯಲ್ಲಿ, ಅದೇ ಸಂದರ್ಭದಲ್ಲಿ ಬಹಳಷ್ಟು ಉದ್ವೇಗ ಭರಿತವಾದಂಥ ಒಂದು ದೃಶ್ಯ ಅದು. ಮುಖವನ್ನು ನಾನು ನೋಡುವಾಗ ದೇವರ ಮುಖವನ್ನೇ ನಾನು ನೋಡಿದ ಹಾಗೆ ನನಗೆ ಅನ್ನಿಸ್ತದೆ ಎಂಬುದಾಗಿ ಯಾಕೋಬನು ಆಶೀರ್ವಾದ ಹೊಂದಿದವನು ಆಶೀರ್ವಾದ ಕಳ್ಕೊಂಡವನ ಹತ್ರ ಹೇಳ್ತಾನೆ. ಆದರೆ ಏಸಾವನು ಕೂಡ ದೊಡ್ಡ ಮನಸ್ಸು ಮಾಡಿಬಿಟ್ಟು ಹೇಳ್ತಾನೆ, ಏನಂತ, ನನಗೇನೂ ಬೇಡ ನೀನು ಕೊಡುವಂಥ ಈ ಕೊಡುಗೆಗಳು, ಯಾಕಂದ್ರೆ ದೇವರು ನನಗೆ ಆಶೀರ್ವಾದ ಕೊಟ್ಟಿದ್ದಾನೆ, ನನಗೆ ಸಾಕು. ಸಂತೃಪ್ತಿ ಅನ್ನುವಂಥದ್ದು ಈ ಏಸಾವನಲ್ಲಿ ಇದ್ದುಬಿಡ್ತು. ಆದರೆ ಯಾಕೋಬನು ಅದನ್ನು ನೋಡಿ ಭಾಳ ಆಶ್ಚರ್ಯವಾಗಿರಬೇಕು, ಆದರೂ ಕೂಡ ಒತ್ತಾಯ ಮಾಡಿ ತಗೋ ಎಂಬುದಾಗಿ ಹೇಳ್ತಾನೆ. ಈ ಏಸಾವನ ವಿಷಯದಲ್ಲಿ ಕೆಲವು ವಿಷಯಗಳು ಆ ರೀತಿಯಾಗಿ ಒಳ್ಳೆಯ ವಿಷಯಗಳಿದೆ. ಅವನ ಮೂಲಕವಾಗಿ ಬಂದಂಥ ವ್ಯಕ್ತಿಗಳು ಏದೋಮ್ಯರು. ಏದೋಮ್ ಅಂತ ಹೇಳಿದರೆ ಕೆಂಪು ಎಂಬುದಾಗಿ, ಏಸಾವ್ ಅಂತ ಹೇಳಿದರೆ ಒರಟಾಗಿ ಇರುವಂಥ ವ್ಯಕ್ತಿ. ಯಾಕಂದರೆ ಅವನ ತಂದೆ ಯಾಕೋಬನನ್ನು ಮುಟ್ಬಿಟ್ಟು, ನೀನು ಒರಟಾಗಿರಬೇಕಲ್ಲ, ಒರಟಾಗಿ ಕಾಣ್ತಾ ಇಲ್ಲ, ರಫ್ ಆಗಿ ಕೂದಲು ಬಹಳ ಇರುವಂಥ, ಮೈ ತುಂಬ ಕೂದಲಿರುವಂಥ ವ್ಯಕ್ತಿ ಇದ್ದ ಹಾಗೆ ಇಲ್ಲಲ್ಲ ಅನ್ನುವಂಥ ಒಂದು ಡೌಟ್, ಸಂದೇಹ ಬರ್ಬೋದು ಅಂತ ಹೇಳ್ಬಿಟ್ಟು ಒಂದು ವಸ್ತ್ರವನ್ನು ಒಂದು ತನ್ನ ಮೇಲೆ ಚರ್ಮದಾಂಗಿಯನ್ನು ಧರಿಸ್ಕೊಂಡಂಥವನಾಗಿ ಯಾಕೋಬನು ಬರ್ತಾನೆ. ತನ್ನ ತಂದೆಯಾದ ಇಸಾಕನ ಆಶೀರ್ವಾದ ಪಡ್ಕೋಬೇಕಂತ. ಯಾಕಂದರೆ ಏಸಾವನು ಆ ರೀತಿಯಾಗಿ ಇದ್ದದರಿಂದ ಇವನು ಹಾಗೆ ನಟಿಸಬೇಕಾಯಿತು. ಸರಿ, ಇಲ್ಲಿ 7 ವಿಷಯಗಳು ಈ 1ನೇ ಅಧ್ಯಾಯದ 2ನೇ ಭಾಗದಲ್ಲಿದೆ. ಇಂತಿಂಥವ್ರಿಗೆ ಮಕ್ಕಳಾದರೂ, ಇಂಥವ್ರು ಆಳ್ವಿಕೆ ಪಡ್ಕೊಂಡ್ರು, ಇಂಥವ್ರ ಹೆಸರು ಹೀಗಿದೆ, ಅವರು ಇಂಥವರ ಯುದ್ಧ ಮಾಡಿ ಗೆದ್ದರು, ಇಂಥವ್ರಿಗೆ ರಾಜಧಾನಿ ಆಯಿತು, ಇಂಥವ್ರ ಅರಸರಾದರು, ಇಂಥವ್ರ ಅಧಿಪತಿ ಆದರು. ಈ ರೀತಿಯಾಗಿ ಅವ್ರ ವಿಷಯದಲ್ಲಿ ಪವಿತ್ರಾತ್ಮನು ಬರಿತಾನೆ. ಒಂದು ಪ್ರಶ್ನೆ ಕೇಳಲಾಯಿತು, ಅದೇನಂತ ಹೇಳಿದರೆ, ಪ್ರಕಟಣೆ 20ನೇ ಅಧ್ಯಾಯದ 12ನೇ ವಚನದಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಪುಸ್ತಕ ಇದೆ. ನಮ್ಮ ವಿಷಯದಲ್ಲಿ ಕೂಡ ಇಂತಿಂಥವ್ರು ಹುಟ್ಟಿದ್ರು, ಇಂತಿಂಥವ್ರ ಹೆಸರು ಹೀಗಿದೆ, ಅವರಿಗೆ ಒಂದು ಮನೆ ಸಿಕ್ತು, ಅವರಿಗೆ ಒಂದು ಮದುವೆ ಆದರೂ, ಅವರಿಗಿಂತ ಮಕ್ಕಳಿದ್ದರು, ಇಂಥವ್ರಿಗೆ ಆಸ್ತಿ, ಅವರಿಗೆ ಇಂಥ ಗೆಲ್ಲುವಿಕೆ ಅಥವಾ ಇಂತಿಂಥ ಅಭಿವೃದ್ಧಿ ಆಯಿತು. ಇಷ್ಟೇನಾ ದೇವರಾತ್ಮನು ನಮ್ಮ ವಿಷಯದಲ್ಲಿ ಬಯಸುವಂಥದ್ದು? ಬೇರೆ ಏನು ಮಾಡಿಲ್ವ ನಾವು? ಭೂಲೋಕದಲ್ಲಿ ನಾವು ಇರುವಂಥ ಉದ್ದೇಶ ಬರೀ ಇಷ್ಟೇನಾ ಎಂಬ ಪ್ರಶ್ನೆ ನಮಗೆ ಅದರಲ್ಲಿ ಈ 1ನೇ ಅಧ್ಯಾಯದಲ್ಲಿ ಕೊಡಲಾಗಿದೆ. ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡ್ಕೊಂಡಿದ್ವಿ, ಮೆಹೆಟ್ ಬೇಲ್ ಎಂಬಂಥ ಒಬ್ಬ ಸಹೋದರಿ ಬಗ್ಗೆ. ಆಕೆ ಹೆಸರಿನ ಅರ್ಥ ಏನಂದರೆ ದೇವರಿಂದ ಉತ್ತಮಗೊಳಿಸಲ್ಪಟ್ಟವಳು ಅಥವಾ ದೇವರಿಗಾಗಿ ಉತ್ತಮಗೊಳಿಸಲ್ಪಟ್ಟವಳು, ದೇವರ ಶ್ರೇಷ್ಠತೆಯನ್ನು ಹೊಂದಿದ್ದವಳು. ನಾವು ಕೂಡ ನಮ್ಮ ಜೀವನದಲ್ಲಿ ದೇವರ ಶ್ರೇಷ್ಠತೆಯನ್ನು, ಬೆಟರ್ ಆಫ್ ಗಾಡ್, ಮೆಹೆಟ್ ಬೇಲ್, ದೇವರ ಉತ್ತಮತ್ವವನ್ನು, ದೇವರ
ಮೆಚ್ಚುಗೆಯನ್ನು ಪಡ್ಕೊಂಡವರಾಗಿ ಯಶಸ್ವಿಯನ್ನು ಹೊಂದಿದವರಾಗಿ ಬಾಳುವಂತೆ ದೇವರು ಸಹಾಯ ಮಾಡಲಿ. ಸರಿ, 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಸ್ರಾಯೇಲನ ಅಥವಾ ಯಾಕೋಬನ ಮಕ್ಕಳು ಯಾರಂದರೆ, ಇಸ್ರಾಯೇಲರಿಗೆ 12 ಮಕ್ಕಳು, ಒಬ್ಬ ಮಗಳು. ಈ 12 ಮಕ್ಕಳ ಹೆಸರಲ್ಲಿ ಮೊದಲನೇ ವ್ಯಕ್ತಿ ಯಾರಂದರೆ ರೂಬೇನ್ ಎಂಬುದಾಗಿ. 2ನೇ ಅಧ್ಯಾಯ 1ನೇ ವಚನ 1ರಿಂದ 24 ವಚನಗಳನ್ನು ನಾವು ನೋಡಿಕೊಳ್ಳೋಣ. ಅದರಲ್ಲಿ ರೂಬೇನ್, ಸಿಮಿಯೋನ್, ಲೇವಿ, ಯಹೂದ, ಇಸ್ಸಾಕಾರ್, ಜಬುಲೂನ್, ದಾನ್, ಯೋಸೆಫ್, ಬೆನ್ಯಾಮೀನ್, ನಫ್ತಲಿ, ಗಾದ್, ಆಶೇರ್, ಈ ರೀತಿಯಾಗಿ 12 ಮಕ್ಕಳು ಯಾಕೋಬನಿಗೆ ಅಥವಾ ಇಸ್ರಾಯೇಲನಿಗೆ ಇದ್ದು. ಈ 12 ಮಕ್ಕಳು 12 ಗೋತ್ರ, ಒಂದು ಗೋತ್ರವಾಗಿ ಇಸ್ರಾಯೇಲ್ ದೇಶದಲ್ಲಿ, ಅಂದರೆ ತಂದೆ ಹೆಸರು ಹೊಂದಿದಂಥ ದೇಶ, ಮಕ್ಕಳು ಬಂದು ಬೇರೆ ಬೇರೆ ಪ್ರಾಂತವಾಗಿ ಅಥವಾ ರಾಜ್ಯವಾಗಿ, ಸ್ಟೇಟ್ ಆಗಿ ಇರುವಂಥದ್ದು. ಭಾಳ ಆಶ್ಚರ್ಯವಾದಂಥ ಒಂದು ದೇಶ ಇದು. 12 ಭಾಗವಾಗಿ ಇವತ್ತಿಗೂ ನಾವು ಹೋಗೋದಾದರೆ ಈ ಗೋತ್ರ ಪುರುಷರ ಹೆಸರೇ ಆ ಊರುಗಳಿಗೂ ಇದೆ, ಆ ಒಂದು ಸ್ಥಳಕ್ಕೂ ಇದೆ. ಅದು ಆಶ್ಚರ್ಯ. ಸರಿ, ಈಗ ಈ ಇಸ್ರಾಯೇಲನ ಅಥವಾ ಯಾಕೋಬನ ಮಕ್ಕಳು ಯಾರಂತ ಹೇಳಿದ್ರೆ ಅಂತ ಹೇಳ್ಬಿಟ್ಟು 12 ಹೆಸರನ್ನು ಬರೆದುಬಿಟ್ಟು, ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ರೂಬೇನ್ ಹೆಸರು, ಕೊನೆ ಹೆಸರು ಇಲ್ಲಿ ನೋಡುವಾಗ ಸ್ವಲ್ಪ ಆರ್ಡರ್ ಕ್ರಮ ಬದಲಾಗಿದೆ. ಆಶೇರ್, ಬೆನ್ಯಾಮೀನ್ ಕೊನೆಯದಾಗಿರಬೇಕಾದರೆ ಆಶೇರ್ ಕೊನೆಯದಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಈಗ ಒಬ್ಬೊಬ್ಬರ ಹೆಸರು 12 ಗೋತ್ರ ಪುರುಷರ ಹೆಸರು ಕೊಟ್ಬಿಟ್ಟು ಒಬ್ಬೊಬ್ಬರ ಹೆಸರ ಪ್ರಕಾರವಾಗಿ ಅವರ ವಂಶದ ಕುರಿತಾಗಿ ಬರೆದಿರಬೇಕಲ್ವ. ಆದರೆ ಆ ರೀತಿಯಾಗಿ ಬರೆದಿಲ್ಲರಿ. ಯಾವ ರೀತಿಯಾಗಿ ಬರೆದಿದೆ ಎಂಬುದಾಗಿ ನೋಡುವಾಗ 2ನೇ ಅಧ್ಯಾಯದ 3ನೇ ವಚನ, ಮೊದಲನೇ ಪೂರ್ವಕಾಲ ವೃತ್ತಾಂತದಲ್ಲಿ ನೋಡಿದರೆ ಯಹೂದನಿಗೆ ಎಂಬುದಾಗಿ ಅದು ಸ್ಟಾರ್ಟ್ ಆಗ್ತದೆ ರೀ. ಯಹೂದನಿಗೆ. ಈಗ ಮೊದಲು ರೂಬೇನ್ ಎಂಬುದಾಗಿ ಅದು ಪ್ರಾರಂಭವಾಗಬೇಕು. ರೂಬೇನಿಂದ ಅದು ಪ್ರಾರಂಭವಾಗದೆ 4ನೇ ವ್ಯಕ್ತಿಯಾದಂಥ ಯಹೂದನಿಂದ ಅದು ಪ್ರಾರಂಭವಾಗ್ತದೆ. ಮೊದಲನೇ ವ್ಯಕ್ತಿ ಚೊಚ್ಚಲ ಮಗನ ಹೆಸರಲ್ಲಿ ಬಾರದೆ 1, 2 ರೂಬೇನ್ ಆದಮೇಲೆ ಸಿಮಿಯೋನ್, ಸಿಮಿಯೋನ್ ಆದಮೇಲೆ ಲೇವಿ, ಲೇವಿ ಆದಮೇಲೆ ಯಹೂದ, ಯಹೂದದಿಂದ ಈ ವಂಶಾವಳಿಯಲ್ಲಿ ಪ್ರಾರಂಭವಾಗ್ತದೆ. ಆಶ್ಚರ್ಯ. ಅದಕ್ಕೆ ಏನು ಕಾರಣ ಎಂಬುದಾಗಿ ನಾವು ಈಗ ನೋಡಿಕೊಳ್ಳೋಣ. 3ನೇ ಅಧ್ಯಾಯ 4ನೇ ಅಧ್ಯಾಯ ಬಂದಾಗ ಕೂಡ ಇನ್ನಷ್ಟು ನಾವು ನೋಡಿಕೊಳ್ಳೋಣ. ಯಾಕಂತ ಹೇಳಿದರೆ ರೂಬೇನ್ ಚೊಚ್ಚಲ ಮಗನಾಗಿದ್ದರೂ ಕೂಡ ಅವನ ಬಗ್ಗೆ ಮೊದಲನೇದಾಗಿ ಪವಿತ್ರಾತ್ಮನು ಇಲ್ಲಿ ವಿಮರ್ಶೆಯನ್ನು ಕೊಡದೆ ಅವನನ್ನು ಬಿಟ್ಟು 2ನೇದು, 3ನೇದು, 4ನೇ ಮಗನ ಬಗ್ಗೆ ಯಹೂದನಿಂದ ಪ್ರಾರಂಭವಾಗ್ತದೆ. 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ ಕೂಡ ಹಾಗೆ ಮುಂದುವರಿತಾ ಇದೆ. ಯಾರ ಬಗ್ಗೆ? ಯಹೂದನ ಬಗ್ಗೆ. ವಂಶಾವಳಿ ಅಂತ ಹೇಳಿದ ಮೇಲೆ ಅದು ಕ್ರಮಬದ್ಧವಾಗಿ ಯಾವ ರೀತಿಯಾಗಿ ಆದಾಮನಿಂದ ಪ್ರಾರಂಭವಾಗಿಬಿಟ್ಟು ಈಗ ಹಾಗೆಯೇ ಕ್ರಮಬದ್ಧವಾಗಿ ಬಂದಾಗ್ಯೂ ಕೂಡ ಸ್ವಲ್ಪ ಕ್ರಮದಲ್ಲಿ ಬದಲಾವಣೆ ಬಂದುಬಿಟ್ಟಿದೆ. ಯಾಕೆ? ಕಾರಣ ಇದೆ. ಒಂದು ಕಾರಣ ನಾವು 4ನೇ ಅಧ್ಯಾಯಕ್ಕೆ ಬಂದಾಗ ಅಥವಾ 3ನೇ ಅಧ್ಯಾಯಕ್ಕೆ ಬಂದಾಗ ಬಹುಶಃ ಅಥವಾ 5ನೇ ಅಧ್ಯಾಯಕ್ಕೆ ಬಂದಾಗ ಕೂಡ ನಮಗೆ ಕೆಲವು ಕಾರಣಗಳು ಕೊಡಲಾಗಿದೆ. 5ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಕಾರಣ ಹೋದ್ಬಿಟ್ಟು ಮತ್ತೆ 2ನೇ ಅಧ್ಯಾಯಕ್ಕೆ ಬರೋಣ. ಇಲ್ಲಿ ರೂಬೇನ್ನ ಬಗ್ಗೆ 5ನೇ ಅಧ್ಯಾಯದಲ್ಲಿ ವಂಶಾವಳಿಯ ಬಗ್ಗೆ ಕೊಡಲಾಗಿದೆ. 2ನೇ ಅಧ್ಯಾಯದಲ್ಲಿ ಕೊಡಬೇಕಾಯಿತು, 5ನೇ ಅಧ್ಯಾಯದಲ್ಲಿದೆ. ಅದಕ್ಕೆ ಒಂದು ಕಾರಣ ಏನಂದರೆ, ರೂಬೇನನು ಚೊಚ್ಚಲನಾಗಿದ್ದರೂ ಅವನು ತಂದೆಯ ಹಾಸಿಗೆಯನ್ನು ಹೊಲೆ ಮಾಡಿದ್ದರಿಂದ ಅವನ ಹಕ್ಕು ಚೇಂಜ್ ಆಗಿಬಿಡ್ತು, ಬದಲಾಗ್ಬಿಡ್ತು. ಅದು ಒಂದು ಕಾರಣ. ಆನಂತರ ಇನ್ನು ಕೆಲವು ಕಾರಣಗಳು ಬಹುಶಃ ನಾವು ನೋಡ್ಬೋದು.
ಸರಿ, ಯಹೂದನ ಬಗ್ಗೆ ನಾವು ನೋಡುವಾಗ ಯಹೂದ ಎಂಬ ಹೆಸರಿನ ಅರ್ಥ ಸ್ತೋತ್ರ ಅಥವಾ ಸೆಲೆಬ್ರೇಟ್, ಉತ್ಸಾಹ ಎಂಬುದಾಗಿ ಕೂಡ ಒಂದು ಅರ್ಥ ಕೊಡ್ತದೆ ಯಹೂದನಿಗೆ 3 ಮಕ್ಕಳಿದ್ದರು ಅಂತ 3ನೇ ವಚನದಲ್ಲಿ, ಅನಂತರ 5 ಮಕ್ಕಳಿದ್ದರು ಎಂಬುದಾಗಿ 4ನೇ ವಚನದಲ್ಲಿ ಕೊಡಲ್ಪಟ್ಟಿದೆ. ಅಂದರೆ 3 ಮಕ್ಕಳ ಹೆಸರು ಮೊದಲು ಕೊಟ್ಬಿಟ್ಟು ಅನಂತರ 2 ಮಕ್ಕಳ ಬಗ್ಗೆ ಕೊಡಲಾಗಿದೆ. ಯಹೂದನ ಮಕ್ಕಳ ಬಗ್ಗೆ ಪವಿತ್ರಾತ್ಮನು ಏನೆಂಬುದಾಗಿ ಬರೆದಿದ್ದಾನೆ ಅಂತ ಹೇಳ್ಬಿಟ್ಟು 3ನೇ ವಚನದಲ್ಲಿ ನಾವು ನೋಡುವಾಗ ಸ್ವಲ್ಪ ಆಶ್ಚರ್ಯವಾದಂಥ ಒಂದು ಸಂಗತಿಯನ್ನು ನಾವು ನೋಡ್ಬೋದು. ಏನಂದರೆ, ಯಹೂದನ ಚೊಚ್ಚಲ ಮಗನಾದ ಏರನು ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದದ್ದರಿಂದ. ದುಃಖ ಅಲ್ವಾ? ಒಬ್ಬ ವ್ಯಕ್ತಿಯ ಬಗ್ಗೆ ದೇವರಾತ್ಮ ಬರೆಯುವಾಗ ಅವನು ಹುಟ್ಟಿದ್ರ ಬಗ್ಗೆ ಬರೆದಿಲ್ಲ, ಅವನು ಸತ್ತಿದ್ರ ಬಗ್ಗೆ ಬಹಳಷ್ಟು ಡಿಸ್ಕ್ರಿಪ್ಷನ್ ಕೊಟ್ಟಿದ್ರೂ ಕೂಡ ಯಾವ ರೀತಿಯಾಗಿ ಇದೆ, ಅವನು ಸಾಧಿಸಿದ್ದು ಏನೆಂಬುದಾಗಿ ಬರೆದಿಲ್ಲ, ಅವನು ಎಲ್ಲೆಲ್ಲಿ ಪ್ರಯಾಣ ಮಾಡಿದ ಎಂಬುದಾಗಿ ಬರೆದಿಲ್ಲ, ಏನೆಲ್ಲ ಮಾಡಿದ ಎಂಬುದಾಗಿ ಬರೆದಿಲ್ಲ. ಆದರೆ ಒಂದೇ ಒಂದು ಅವನ ಬಗ್ಗೆ ಬರೆದಿದೆ, ಅದೇನಂತ ಹೇಳಿದರೆ ಅವನು ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಂಡಂತೆ ಅಷ್ಟೇ. 3ನೇ ವಚನ, ಮೊದಲನೇ ಪೂರ್ವಕಾಲ ವೃತ್ತಾಂತ, ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 2 ವರ್ಸ್ 3. ಹಿ ಡಿಡ್ ನಾಟ್ ವಾಕ್ ಇನ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತಕ್ಕೆ ಇನ್ನು ವಿರುದ್ಧವಾಗಿ ನಡ್ಕೊಂಡು. ಈ ವಾಕ್ಯ ಓದುವಾಗ ನನಗೆ ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ನೆನಪಿಗೆ ಬರ್ತದೆ. ಅದು ಯಾವಾಗಲೂ ನನಗೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಒಂದು ವಾಕ್ಯ ಅದು. ಅದನ್ನು ನಾನು ರಿಪೀಟ್ ಮಾಡಲಿಕ್ಕೆ, ಪುನರಾವರ್ತಿಸಲಿಕ್ಕೆ ಹಿಂಜರಿಯದೆ ಅದನ್ನು ಹೇಳ್ತೇನೆ. ಕಡೆ ಕಾಲದಲ್ಲಿ, ನ್ಯಾಯ ತೀರ್ಪಿನ ಕಾಲದಲ್ಲಿ ಎಷ್ಟೋ ಜನರು ನಿಂತ್ಕೊಂಡು ಯೇಸು ಸ್ವಾಮಿಯವರ ಕಡೆಗೆ, ಸ್ವಾಮಿ ನಿನ್ನ ಹೆಸರಿನಲ್ಲಿ ನಾವು ಬೋಧನೆ ಹೇಳಲಿಲ್ಲವೇ, ನಿನ್ನ ಹೆಸರಿನಲ್ಲಿ ನಾವು ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ, ನಿನ್ನ ಹೆಸರಿನಲ್ಲಿ ಅದಕ್ಕಿಂತ ಮುಂಚೆ ಅನೇಕ ದೆವ್ವಗಳನ್ನು ಬಿಡಿಸಲಿಲ್ವೇ, ಅನಂತರ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ಹೇಳುವರು ಎಂಬುದಾಗಿ ಹೇಳ್ತಾನೆ. ಅದನ್ನು ಹೇಳೋದಕ್ಕೆ ಮುಂಚಿತವಾಗಿ ಮತ್ತ 7:21 ನಮ್ಮ ಕರ್ತನಾದ ಯೇಸು ಸ್ವಾಮಿ ಹೇಳುವಂಥದ್ದು, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ದೇವರ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ, ಪರಲೋಕದಲ್ಲಿರುವ ತಂದೆ ಚಿತ್ತದಂತೆ ನಡೆಯುವವನೇ. ಚಿತ್ತದಂತೆ ಹಾಡುವವನಲ್ಲ, ಹಾಡೋದು ಒಳ್ಳೆಯದೇ. ಚಿತ್ತದಂತೆ ಒಂದು ವೇಳೆ ಪ್ರಸಂಗ ಮಾಡುವವನಲ್ಲ, ಪ್ರಸಂಗ ಮಾಡುವಂಥದ್ದು ಒಳ್ಳೆಯದೇ. ತಂದೆ ಚಿತ್ತದಂತೆ ನಡೆಯುವವನು, ತಂದೆ ಚಿತ್ತದಂತೆ ಧ್ಯಾನಿಸುವಂಥದ್ದು ಒಳ್ಳೆಯದೇ, ತಂದೆ ಚಿತ್ತದಂತೆ ನಡೆಯೋದು. ಇಲ್ಲಿ ಕೂಡ ಅದೇ ಪದ ಇಲ್ಲಿ ಬಳಸಲಾಗಿದೆ. ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದದ್ದರಿಂದ ಯೆಹೋವನು ಅವನನ್ನು ಸಾಯಿಸಿದನು. ಒಬ್ಬ ವ್ಯಕ್ತಿ ಸತ್ತೋದ್ನಂತ, ಯಾಕಂದರೆ ದೇವ್ರ ಚಿತ್ತ ಮಾಡಲಿಲ್ಲ ಅಂತ ಎಂಬ ಕಾರಣಕ್ಕಾಗಿ ಸತ್ತೋದ್ನಂತ ಬರೆದಿದೆ. ಅದು ಯಾರೂ ಅಲ್ಲ, ಯೆಹೂದನ, ಅಂದರೆ ಸ್ತೋತ್ರ, ಉತ್ಸಾಹ ಎಂಬ ಹಬ್ಬ ಎಂಬ ಹೆಸರನ್ನು ಹೊಂದಿದ ಯೆಹೂದನ ಮೊದಲನೇ ಮಗನಾದಂಥ ಏರನು. ಭಾಳ ಆಶ್ಚರ್ಯ. ಅನಂತರ ಯೆಹೂದನ ವಂಶಾವಳಿ ಮುಂದುವರಿತದೆ. ಅದರಲ್ಲಿ ಇದ್ದಕ್ಕಿದ್ದಂತೆ ಯೆಹೂದನ ವಂಶದವರ ಬಗ್ಗೆ ಬರಿತಾ ಇರುವಾಗ ಪವಿತ್ರಾತ್ಮನ ಇದ್ದಕ್ಕಿದ್ದ ಹಾಗೆ ಆಕಾರನ ಬಗ್ಗೆ, ಆಖಾನನ ಬಗ್ಗೆ ಬರೆದಿದೆ. ಇವನೇ ಮೀಸಲಾದ ವಸ್ತುಗಳನ್ನು ಕದ್ದಿಟ್ಟುಕೊಂಡಂಥವನು. ನೋಡ್ರಿ, ದೇವರಾತ್ಮನ ಒಬ್ಬೊಬ್ಬರ ಬಗ್ಗೆ ಬರೆಯುವಾಗ ಇದ್ದಕ್ಕಿದ್ದಂತೆ ಅವರ ಬಗ್ಗೆ ಒಂದು ವಿಷಯ ಹೈಲೈಟ್ ಮಾಡಿ ಬರೆಯುವಾಗ, ಅವರು 30 ವರ್ಷ 40 ವರ್ಷ 50 ವರ್ಷ 60 ವರ್ಷ ಬದುಕಿದ್ರು ಎಂಬಂಥ ಮಾತನ್ನು ಬಿಟ್ಬಿಟ್ಟು ಅವರು ಏನು ಮಾಡಿದರು, ಒಂದು ವಿಷಯ ಹೈಲೈಟ್ ಆಗಿ ಅಲ್ಲಿ ಏರನ ಬಗ್ಗೆ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ಇಲ್ಲಿ ಇಸ್ರಾಯೇಲರಿಗೆ ಆಪತ್ತಿಗೆ ಗುರಿ ಮಾಡಿದಂಥ ಆಕಾರನ ಬಗ್ಗೆ. ಯಾಕಂತ ಹೇಳಿದ್ರೆ ಅವನು ಜರಹನು ಎಂಬಂಥ ಕರ್ಮಿಯಿಂದ ಹುಟ್ಟಿದಂಥ ಒಬ್ಬ ವ್ಯಕ್ತಿ, ಜರಹನ ಕಡೆಯಿಂದ ಬಂದಂಥ ವಂಶದಿಂದ ಬಂದಂಥವನು. ಒಟ್ಟು ಯಹೂದ ಕುಲದ ಒಬ್ಬ ವ್ಯಕ್ತಿಯಾಗಿರುವಂಥ ಈತನ ಬಗ್ಗೆ ಯೆಹೋಶುವನ ಗ್ರಂಥದಲ್ಲಿ ಈ ರೀತಿಯಾಗಿ 7ನೇ ಅಧ್ಯಾಯ
17-18ನೇ ವಚನದಲ್ಲಿ ಯಾರಿಂದ ಇಸ್ರಾಯೇಲರಿಗೆ ಸೋಲ್ ಬಂದಿದೆ ಎಂಬುದಾಗಿ ನೋಡುವಾಗ ಯಹೂದ, ಅನಂತರ ಜೇರನು, ಅನಂತರ ಕರ್ಮಿಯ ಮಗನಾದಂಥ ಆಕಾನನು ಅಂತ ಹೇಳ್ಬಿಟ್ಟು ನೋಡಿ ಪತ್ತೆ ಹಚ್ಚಿ ಅವನು ಕದ್ದುಕೊಂಡಿದ್ದರಿಂದ ಇಸ್ರಾಯೇಲರಿಗೆ ಕೇಡು ಬರಮಾಡ್ದ ಎಂಬುದಾಗಿ ದೇವರಾತ್ಮನು ಅಲ್ಲಿ ಬರಿತಾನೆ. ಮತ್ತು 9-10 ವಚನಗಳಲ್ಲಿ ರಾಮನ ಬಗ್ಗೆ ಬರೆದಿದೆ. ರಾಮ ಅಂತೇಳಿದರೆ ಉನ್ನತ, ಹೈ ಎಂಬುದಾಗಿ ಅಂತ ಒಬ್ಬ ವ್ಯಕ್ತಿ. ಆ ಮೂಲಕವಾಗಿ ಬಂದಂಥ ವ್ಯಕ್ತಿನೇ ಬೋವಾಜನ ಮುಖಾಂತರವಾಗಿ ಬಂದಂಥನೇ ಇಷಯನ ಮುಖಾಂತರವಾಗಿ ಬಂದಂಥ ಆ ವ್ಯಕ್ತಿ ದಾವೀದನು. ಒಟ್ಟು ದಾವೀದನು 7ನೇವನ ಕೊನೆಯ ಮಗನು. 7 ಮಕ್ಕಳು ಇಷಯನಿಗೆ, ಕೊನೆಯವನು ಬಂದು ದಾವೀದನಾದರೆ 2 ಪುತ್ರಿಯರು ಕೂಡ ಇಷಯನಿಗಿದ್ದರು. ಅಂದರೆ ದಾವೀದನಿಗೆ 2 ಸಹೋದರಿಯರಿದ್ದರು. ಒಬ್ಬಾಕೆಯ ಹೆಸರು ಚೆರೂಯ ಅಂತ ಹೇಳಿದರೆ ವುಂಡೆಡ್, ನೊಂದವಳು. ಮತ್ತು ಅಬಿಗೈಲ್ ಅಂತ ಹೇಳಿದರೆ ಆನಂದದ ಮೂಲ. 2 ಆಪೋಸಿಟ್, ಒಂದು ಆನಂದ, ಇನ್ನೊಂದು ಹಾನಿ ಅಥವಾ ನೋವು ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ಈ ವಂಶಾವಳಿಯಲ್ಲಿ ಹೇಗೋ ದಾವೀದನ ಬಗ್ಗೆ ಯೆಹೂದದ ಗೋತ್ರದಿಂದ ಬಂದಂಥ ವ್ಯಕ್ತಿ ಈ ದಾವೀದನು ಎಂಬುದಾಗಿ ಸ್ವಲ್ಪ ಮಟ್ಟಿಗೆ ತೋರಿಸುವಂತೆ, ಫೋಕಸ್ ಮಾಡುವಂತೆ ಈ ವಂಶಾವಳಿಯಲ್ಲಿ ಬರುವಂತೆ ಆಗಿದೆ. ಇದು ಒಂದು ದಾಖಲೆ. ಮೊದಲನೇ ಪೂರ್ವಕಾಲ ವೃತ್ತಾಂತ 1-24 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 2. These are the sons of Israel: Reuben, Simeon, Levi, and Judah, Issachar and Zebulun, Dan, Joseph and Benjamin, Naphtali, Gad and Asher. The sons of Judah: and Onan, and Shelah, which 3 were born unto him of the daughters of Shua the Canaanitess. And the firstborn of Judah, was evil in the sight of the Lord, and he slew him. And Tamar his daughter-in-law bare him Pharez and Zerah. All the sons of Judah were 5. The sons of Pharez, Hezron and Hamul. And the sons of Zerah, Zimri and Ethan and Heman and Calcol and Dara, 5 of them in all. And the sons of Carmi, Achar, the troubler of Israel, who transgressed in the thing accursed. And the sons of Ethan, Azariah. The sons also of Hezron that were born unto him, Jarahmeel and Ram and Chelubai. And Ram begat Aminadab, and Aminadab begat Nahshon, prince of the children of Judah. And Nahshon begat Salma, and Salma begat Boaz, and Boaz begat Obed, and Obed begat Jesse. And Jesse begat his firstborn Eliab, and Abinadab the second, and Shema the third, Nathaniel the fourth, Redai the fifth, Ozem the sixth, David the seventh, whose sisters were Zeruiah and Abigail. And the sons of Zeruiah, Abishai and Joab and Asahel 3. And Abigail bare Amasa, and the father of Amasa was Jether the Ishmaelite. And Caleb the son of Hezron begat children of Azubah his wife, and of Jerioth her sons are these, Jesher, and Shobab, and Ardan. And when Azubah was dead, Caleb took unto him Ephrath, which bare him Hur. And Hur begat Uri, and Uri begat Bezaleel. And afterward Hezron went in to the daughter of Machir, the father of Gilead, whom he married when he was 80 years old, and she bare him Segub. And Segub begat Jair, who had 23 cities in the land of Gilead. And he took Geshur, and Aram, with the towns of Jair from them, with Kenath, and the towns thereof, even 80 cities. All these belonged to the sons of Machir, the father of Gilead. And after that Hezron was dead in Caliph-Arata, then Abiah, Hezron's wife, bare him Ashur, the father of Tekoa.